ನೀವು ಸಿಂಹರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ದಯವಿಟ್ಟು ಈ 5 ತಪ್ಪುಗಳನ್ನು ಮಾಡಬೇಡಿ. ನೀವು ಮಾಡ್ತೀರಾ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ, ಆದ್ದರಿಂದ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾವ 5 ತಪ್ಪುಗಳು, ಏನು ವಿಚಾರ, ಪರಿಹಾರ ಸಹಿತವಾಗಿ ತಿಳಿಸ್ತೀನಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ವಿಡಿಯೋ, ಪ್ರತಿಯೊಬ್ಬ ಸಿಂಹರಾಶಿಯವರು ನೋಡಲೇಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳೋದು ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮೊದಲನೆಯ ಎಚ್ಚರಿಕೆ, ಈ ತಪ್ಪನ್ನು ನೀವು ಮಾಡಬಾರದು, ಆದರೆ ಮಾಡಿಬಿಡ್ತೀರಾ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಏನದು ಅಂತಂದರೆ, ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಸಿಂಹರಾಶಿಯವರು ಯಾರೋ ಒಬ್ಬರನ್ನ ಸಂತೋಷಪಡಿಸಲು, ತೃಪ್ತಿಪಡಿಸಲು, ಸಮಾಧಾನಪಡಿಸಲು, ಅವ್ರಿಗೆ ಯಾರಿಗೋ ಖುಷಿ ಆಗಬೇಕು ಅಂತ ಇನ್ನೊಬ್ಬರು ಯಾರಿಗೋ ನೀವು ಬೈಯೋದಕ್ಕೋ ಅಥವಾ ಶಿಕ್ಷೆ ಕೊಡೋದಕ್ಕೋ ಅಥವಾ ಅವ್ರನ್ನ ಇದು ಮಾಡ್ಲಿಕ್ಕೆ ಹೋಗ್ತೀರಾ, ಎದುರು ಹಾಕ್ಕೊಳ್ತೀರಾ ಅವ್ರನ್ನ. ಎಂಡ್ ಪಾಯಿಂಟ್ ಏನಾಗೋದು ಗೊತ್ತಾ? 2 ವಾರ ಮುಗಿದು ಅಷ್ಟರಲ್ಲಿ ನೀವು ಯಾರಿಗೆ ಸಹಾಯ ಮಾಡೋಕ್ಕೆ ಅಥವಾ ಯಾರನ್ನ ಮೆಚ್ಚೋಕ್ಕೆ, ಯಾರನ್ನ ಖುಷಿ ಪಡಿಸೋಕ್ಕೆ, ಯಾರನ್ನ ಸಮಾಧಾನ ಪಡಿಸೋಕ್ಕೆ ಎದುರಾಕೊಂಡಿದ್ರಲ್ಲ, ಯಾರಿಗೋಸ್ಕರ ಅದನ್ನು ಮಾಡಿದಿರೋ ಅವ್ರು ನಿಮ್ಮನ್ನು ಮಾತಾಡ್ಸೋದಿಲ್ಲ, ಕ್ಯಾರೆ ಅನ್ನಲ್ಲ. ನಿಮ್ಮಿಂದ ಏನೇನು ಒಳ್ಳೇದಾಗಿದೆ ಮರ್ತೇ ಹೋಗ್ಬಿಡ್ತಾರೆ, ಸೈಡ್ಲೈನ್ ಮಾಡಿ ಹೊರಟೋಗ್ಬಿಡ್ತಾರೆ. ಆದರೆ ನೀವು ಯಾರನ್ನು ಎದುರಾಕೊಂಡಿರ್ತೀರಲ್ಲ ಅವರು ಚೆನ್ನಾಗಿ ನೆನ್ಪಿಟ್ಕೊಂಡು ಒಂದು ಹೊಸ ಶತ್ರುವಾಗಿ ಬದಲಾಗ್ಬಿಡ್ತಾರೆ. ನೀವೇ ಸ್ವತಃ ಒಂದು ಹೊಸ ಶತ್ರುನ ಸೃಷ್ಟಿ ಮಾಡ್ಕೊಂಡು ಬಿಡ್ತೀರಾ. ನಿಮಗೆ ಅಯ್ಯೋ, ಈ ಕಡೆ ಅವ್ರಿಗೂ ಇದಾಗಲಿಲ್ಲ, ಈ ಕಡೆ ಹೊಸ ಶತ್ರು ಬೇರೆ ಸೃಷ್ಟಿ ಆದ, ನನ್ನ ಹಣೆವರ ಏನು ಇಷ್ಟು ಕೆಡದಾಗಿದೆ ಅಂತ ಅನಿಸುತ್ತೆ ನಿಮಗೆ. ಸೊ ಅದರಿಂದ ಯಾರ್ಯಾರನ್ನೋ ಮೆಚ್ಚಿಸ್ಲಿಕ್ಕೆ, ಯಾರ್ಯಾರಿಗೋ ಸಂತೋಷ ಪಡಿಸ್ಲಿಕ್ಕೆ, ತೃಪ್ತಿ ಪಡಿಸ್ಲಿಕ್ಕೆ ಇನ್ಯಾರನ್ನೋ ನೀವು ನಿಂದನೆ, ಜಗಳ, ಮನಸ್ತಾಪಗಳು ಮಾಡ್ಕೊಳ್ಬೇಡಿ, ಎದುರಾಕ್ಕೊಳ್ಬೇಡಿ. ಬಹಳ ಎಚ್ಚರಿಕೆಯಿಂದ ಇರಿ. ಜೊತೆಗೆ ಮಹಾಚಂದ್ರಗ್ರಹಣ ಬೇರೆ ಇದೆ, ಅದ್ರ ಬಗ್ಗೆನೂ ಫಲಗಳು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ಬರೀ ಮಾಸ ಭವಿಷ್ಯದ ಎಚ್ಚರಿಕೆಗಳು, ಹಂಗಂದ್ರೆ ನಾನು ಎದುರಿಸ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಕೊಂಡ್ರೆ ಶುಭ ವಿಚಾರಗಳು ಸಹ ಇದೆ. ಶುಭ ವಿಚಾರಗಳು ಸಹ ಇದೆ, ಚಾನಲ್ ಇದೆ, ಪೇಜಲ್ಲಿದೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. 2ನೇ ತಪ್ಪು, ಸಿಂಹರಾಶಿಯವರು ನೀವು ಇದನ್ನು ಸಹ ಮಾಡಬಾರದು, ಮಾಡ್ಕೊಳ್ತೀರಾ. ಏನಪ್ಪ ಅಂದರೆ, ನಿಮ್ಮ ಶರೀರದ ಮೇಲೆ ಗಮನ ಕೊಡೋದಿಲ್ಲ, ದಿನನಿತ್ಯದ ಕೈಂಕರ್ಯಗಳ ಮೇಲೆ ಗಮನ ಕೊಡೋದಿಲ್ಲ, ಅರ್ಜೆಂಟ್ ಮಾಡ್ತೀರಾ, ಜಾರ್ ಬಿದ್ದು ಏನೋ ಮಾಡಿಬಿಟ್ಟು ಕಾಲಿಗೆ ಏಟು ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಸೊ ಕಾಲಿಗೆ ಸಿಂಹರಾಶಿಯವರು ಏಟು ಮಾಡಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಿರೋದ್ರಿಂದ ಎಚ್ಚರ. ನೀವು ಸಿಂಹರಾಶಿಯವರು ಕಾಲು ಎಚ್ಚರ. ಅದು ಗಾಯ ಆಗುತ್ತೋ, ಉಳುಕುತ್ತೋ, ಮುರಿಯುತ್ತೋ, ಏನಾಗುತ್ತೆ ಗೊತ್ತಿಲ್ಲ. ಕಾಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ನಿಮಗೆ ಅಂದರೆ ಸಿಂಹರಾಶಿಯವರಿಗೆ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಎಚ್ಚರ ವಹಿಸಿ, ತಾತ್ಸಾರ ಮಾಡಬೇಡಿ. ಎಲ್ಲೋ ನೀರು ಚೆಲ್ಲಿದೆ ಅದ್ರ ಮೇಲೆ ನಡ್ಕೊಂಡು ಹೋದ, ಮಳೆಗಾಲ ಬೇರೆ, ಮಳೆ ಆಗದೆ ಹೋದ್ರು ಕೂಡ ಎಲ್ಲೋ ಪಾಚಿ ಕಟ್ಕೊಂಡಿತ್ತು, ಜಾರು ಬಿದ್ದೆ, ಇಲ್ಲ ಎಣ್ಣೆ ಚೆಲ್ಲಿತ್ತು, ಜಾರು ಬಿದ್ದೆ, ಕಾಲು ಮುರಿಯಿತು, ಉಣುಕ್ತು, ಮತ್ತೊಂದಾಯ್ತು ಇನ್ನೊಂದಾಯಿತು ಮಾಡ್ಕೊಳ್ಬೇಡಿ. ವಾತವೃದ್ಧಿಯಾಗಿ ಅಂದರೆ ನಿಮ್ಮ ಆಹಾರ ಪದ್ಧತಿ ಬದಲಾವಣೆಯಾಗಿ ವಾತವೃದ್ಧಿಯಾಗಿ ಕಾಲು ಕೂಡ ಊದ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಕಾಲಲ್ಲಿ ನೀರು ತುಂಬಿಕೊಂಡು ದಪ್ಪ ಆಯಿತು ಕಾಲು ಅಂತಾರಲ್ಲ, ಆ ಥರ ಸ್ವಲ್ಪ ಸಾಧ್ಯತೆ ಇದೆ. ಸೊ ಅದರಿಂದ ಕಾಲಿನ ಬಗ್ಗೆ, ಇಡೀ ಶರೀರದ ಬಗ್ಗೆನೇ ಹೆಚ್ಚು ಗಮನ ಕೊಡಿ, ತಪ್ಪನ್ನು ಮಾಡಬೇಡಿ. ನೆಕ್ಸ್ಟ್, 3ನೇಯ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಸಿಕ್ಕಾಪಟ್ಟೆ ಕಿರಿಕಿರಿ ಅನುಭವಿಸ್ತೀರಾ ಅಂತ. ನಿಮಗೆ ನೀವೇ ಒಂಥರ ಕಿರಿಕಿರಿ ಆಗ್ತಾ ಇದೆ, ನನಗೇನೋ ಒಂಥರ ಕಿರಿಕಿರಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ. ಜೊತೆಗೆ ಅಲ್ಲಿ ದೃಷ್ಟಿ ಹಾಗೂ ಒಂದು ಸ್ವಲ್ಪ ನೆಗೆಟಿವ್ ಎನರ್ಜಿನೂ ಅನ್ಬೋದು ನಾವು. ಆ ಥರದ್ದೊಂದು ಸ್ವಲ್ಪ, ಯಾಕೆಂದರೆ ನಿಮಗೆ ಶುಭ ವಿಚಾರಗಳಲ್ಲಿ ನಾನು ಸ್ವಲ್ಪ ತಿಳಿಸಿದ್ದೆ, ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆಗುತ್ತೆ ಅಂತ. ಎಲ್ಲ ನಿಮ್ಮ ಕಡೆ ನೋಡ್ತಿರ್ತಾರೆ, ನಿಮ್ಮ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಮಲ್ಲಿ ಏನಾಗುತ್ತೆ, ಈ ಒಂದು ಶರೀರದಲ್ಲಿ ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಆಯಿತಾ? ಆ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗುತ್ತೆ ಅಂತ ಕಂಡು ಬರ್ತಾರೆ. ಅದರಲ್ಲೂ ಸ್ತ್ರೀಯರಿಗೆ ಜಾಸ್ತಿ, ಸಿಂಹರಾಶಿಯ ಸ್ತ್ರೀಯರಿಗೆ ಈ ಕಡೆ ಪೀರಿಯಡ್ಸ್ ಕೂಡ ಆಗುತ್ತೆ, ಆ ಕಡೆ ನಿಮ್ಮ ಆರಾ ಕೂಡ ಡಿಸ್ಟರ್ಬ್ ಆಗುತ್ತೆ, ಸ್ವಲ್ಪ ಜಾಸ್ತಿ ನೆಗೆಟಿವಿಟಿ ಬಂದ್ಬಿಡುತ್ತೆ ನಿಮಗೆ. ಸೊ ಶರೀರ ಶುದ್ಧಿ, ಸೂಕ್ಷ್ಮ ಶರೀರವೂ ಶುದ್ಧಿ ಆಗಬೇಕು,
ಶರೀರ ಮನಸ್ಸೆಲ್ಲ ಶುದ್ಧವಾಗಿ ಇಟ್ಕೊಳ್ಬೇಕು. ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡ್ತೀರಾ. ಸೆಪ್ಟೆಂಬರ್ ತಿಂಗಳು ಮೊದಲನೇ ವಾರ 2ನೇ ವಾರ ತುಂಬ ಪ್ರಾಮುಖ್ಯತೆ, ತುಂಬ ಚೆನ್ನಾಗಿದೆ, ವಾವ್ ಅಂತ ಇದ್ದಾರೆ. 3ನೇ ವಾರ ಬರೋಷ್ಟರಲ್ಲಿ ಡಲ್ ಆಗಿಬಿಡ್ತೀರಾ. 4ನೇ ವಾರ ಫುಲ್ ಡಲ್ ಆಗಿಬಿಡ್ತೀರಾ. ಮೊದಲನೇ ವಾರದ ನೋಡಿದ ವ್ಯಕ್ತಿ ನೀವೇನಾ ಅಂತ ಕ್ವಶನ್ ಮಾರ್ಕ್ ಹಾಕಬೇಕು, ಆ ಥರ ಆಗಿಬಿಡ್ತೀರಾ. ಸ್ವಲ್ಪ ದೃಷ್ಟಿ ತೆಗೆಸ್ಕೊಳ್ಳಿ, ದಯವಿಟ್ಟು ಹೇಳ್ತೇನೆ, ದೃಷ್ಟಿ ತೆಗೆಸ್ಕೊಳ್ಳಿ. ಕುಂಕುಮದ ನೀರಿನಲ್ಲಿ ಅಥವಾ ಲಿಂಬೆಹಣ್ಣು, ಬೂದುಗುಂಬಳಕಾಯಿ ಏನೋ ಒಂದು ದೃಷ್ಟಿಯನ್ನು ತೆಗೆಸ್ಕೊಳ್ಳಿ. ಹೆತ್ತ ತಾಯಿ ದೃಷ್ಟಿ ತೆಗಿಬಾರ್ದು, ಹೊರತುಪಡಿಸಿ ಬೇರೆ ಯಾರಾದ್ರೂ ದೃಷ್ಟಿ ತೆಗೆಸ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಇಲ್ಲ ನಾವು ವಿಶೇಷವಾಗಿರತಕ್ಕಂಥ ಪರಿಹಾರ ಮಾಡಿ ವಿಶೇಷ ಪ್ರಸಾದ ಕೊಡ್ತಾ ಇದ್ದೇವೆ, ಅದನ್ನು ವಿಡಿಯೋ ಎಂಡಲ್ಲಿ ಖಂಡಿತ ತಿಳಿಸ್ತೇನೆ. 4ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಒಳ್ಳೆಯ ಲಾಭವಾಗುವಂಥ ಜಾಗದಲ್ಲಿ ಜಗಳ ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ತುಂಬ ಲಾಭವಾಗುತ್ತೆ, ತುಂಬ ವ್ಯವಹಾರ ಆಯಿತು, ಕೈ ಬಂದ್ಬಿಡ್ಬೇಕು, ವ್ಯವಹಾರ ಮುಗಿದೇ ಹೋಯ್ತು, ಅಲ್ಲಿ ನೀವು ಒಂಚೂರು ಮುಂಗೋಪ, ಚಿಕ್ಕ ಪುಟ್ಟ ವಿಚಾರ, ಅವರೇನೋ ಕ್ರಾಸ್ ಕ್ವಶನ್ ಮಾಡಿದ್ರು, ಅವರೇನೋ ಕೇಳಿದ್ರು ಡೌಟು, ಅಥವಾ ಕೇಳಿದ್ರು ನೀವು ಹೇಳಿದ್ರಿ, ಮತ್ತೊಂದು ಸಲ ಕೇಳಿದ್ರು ಇನ್ನೊಂದು ಸಲ ಕೇಳ್ತೀರಿ, ಎಷ್ಟು ಸಲ ಹೇಳ್ಬೇಕ್ರಿ ನಿಮಗೆ ಅನ್ನೋ ಥರದ ಒಂದು ಧೋರಣೆ ಅವರ ಮನಸ್ಸನ್ನು ಘಾಸಿಗೊಳಿಸಿ, ಬೇಡ ಬಿಡ್ರೆ ನಿಮ್ಮ ಹತ್ರ ವ್ಯವಹಾರನೇ ಬೇಡ, ಯಾಕೋ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನೋ ಥರ ಅವ್ರು ನಿಮ್ಮಿಂದ ದೂರವಾಗುವ ಸಾಧ್ಯತೆ ಇರ್ತದೆ. ಕೈಯಾರ ನೀವೇ ವ್ಯವಹಾರಗಳನ್ನು ಹಾಳು ಮಾಡಿಕೊಳ್ಳುವ ಸಾಧ್ಯತೆ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ಇದ್ರ ಬಗ್ಗೆ ಬಹಳ ಗಮನಿಸಬೇಕಾಗುತ್ತೆ ನೀವು. ಇದು ಬಹಳ ಚಿಕ್ಕದು ಅನಿಸುತ್ತೆ, ಕೈಗೆ ಬಂದದ್ದು ಬಾಯಿಗೆ ಬರಲ್ಲ ಅನ್ನೋಂಗೆ ಮಾಡುವ ಶಕ್ತಿ ಈ ಸಮಸ್ಯೆಗೆ ಇದೆ. ನೋಡಿ, ಪರಿಹಾರ ಮಾಡ್ಕೊಳ್ಳಿ, ತುಂಬ ತುಂಬ ಇಂಪಾರ್ಟೆಂಟ್. 5ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬೆನ್ನು ನೋವು ಸ್ವಲ್ಪ ಕಾಡಬಹುದು. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬೆನ್ನು ಸೊಂಟ ನೋವು ಜಾಸ್ತಿ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆನ್ನಿನ ಹತ್ರ ಒಂದು ಸ್ವಲ್ಪ ಕೆಳಭಾಗದಲ್ಲಿ, ಸ್ಪೈನಲ್ ಕಾರ್ಡಿಂದ ಕೆಳಭಾಗದಲ್ಲಿ ಆ ಜಾಯಿಂಟ್ ಇರುತ್ತಲ್ಲ, ಅಲ್ಲೇ ಪೇಯ್ನ್ ತುಂಬ ಜಾಸ್ತಿ ಬರುತ್ತೆ. ಸೊಂಟ ಅಂತೀವಲ್ಲ, ಅಲ್ಲಿ ತುಂಬ ನರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನೋವು ಜಾಸ್ತಿಯಾಗಿ ಆಗುತ್ತೆ. ಅದು ನಿಮಗೆ, ನೀವು ಅಲ್ಲೊಂದು ಚೂರು ಟ್ರೀಟ್ಮೆಂಟಲ್ಲೂ ಎಡವಟ್ಟು ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಟ್ರೀಟ್ಮೆಂಟ್ ಸಿಗಬೇಕಾಗಿದ್ದೇ ಒಂದು, ನೀವು ಟ್ರೀಟ್ಮೆಂಟ್ ಮಾಡೋದೇ ಇನ್ನೊಂದು ಅನ್ನುವ ಥರ ಆಗುವ ಸಾಧ್ಯತೆಯೂ ಇದೆ. ಸೊ ಇದೆಲ್ಲ ಎಡವಟ್ಟುಗಳಾಗದೆ ಹಂಗೆ ನೀವು ಏನು ಮಾಡಬೇಕು, ನಿಮಗೆ ಸೊಂಟ ನೋವು, ಬೆನ್ನು ನೋವು ಜಾಸ್ತಿ ಬಂದರೆ ದಯವಿಟ್ಟು ಆಯುರ್ವೇದ ತಜ್ಞರ ಹತ್ರ ಹೋಗಿ, ಹಾಗೂ ಅಲ್ಲಿ ಮಾಡ್ತಕ್ಕಂಥ ಕ್ರಿಯೆಗಳು, ಬಸ್ತಿ ಇರಬಹುದು ಅಥವಾ ನಿಮಗೆ ಎಂಥದ್ದು ಬೇರೆ ಬೇರೆ ಪಂಚಕರ್ಮಗಳಿರಬಹುದು, ಯಾವುದಾದ್ರು ಆ ಥರ ಟ್ರೀಟ್ಮೆಂಟ್ಸ್ ಮಾಡಿಸಿ, ನೀವು ಬೆನ್ನು ಸೊಂಟ ನೋವು ಅಂತ ನೀವು ಬೇರೆ ಏನಾದ್ರು ಟ್ರೀಟ್ಮೆಂಟ್ಗಳು ಮಾಡ್ಸೋಕ್ಕೆ ಹೋದರೆ ಸ್ವಲ್ಪ ಎಡವಟ್ಟಾಗುವ ಸಾಧ್ಯತೆ ಇದೆ, ಆಯ್ತಲ್ವಾ? ಸೊ ಖಂಡಿತ ಒಳ್ಳೆಯದಾಗಲಿ. ಬಟ್ ಆದರೆ ಪರಿಹಾರ ಬಹಳ ಮುಖ್ಯ. ನಿಮಗೋಸ್ಕರ ನಾವು ವಿಶೇಷವಾದ ಆರಾಧನೆ ಮಾಡಿ ಪರಿಹಾರವನ್ನು ಮಾಡಿಕೊಂಡು ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಅದರ ಬಗ್ಗೆ ಸಹ ಹೇಳ್ತೇನೆ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಗಳನ್ನು ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಶ್ರೇಯೋಭಿವೃದ್ಧಿಗಾಗಿ ಮಾಡ್ತಾ ಇದ್ದೇವೆ. ಶ್ರಾವಣ ಮಾಸ ಅಂತಂದಾಗ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಹ ರೂಢಿಯಲ್ಲಿರ್ತಕ್ಕಂಥದ್ದು. 21ನೇ ತಾರೀಕು ಒಂದಿಷ್ಟು ಜನ ಮಾಡ್ತಾರೆ, ಈ ಹುಣ್ಣಿಮೆ ದಿವಸನೂ ಕೆಲವರು ಜನ ಮಾಡ್ತಾರೆ. ಬಟ್ ನಾವು ನಮ್ಮ ಯಾಗಶಾಲೆಯಲ್ಲಿ 28ನೇ ತಾರೀಕು ಹುಣ್ಣಿಮೆಯ ದಿವಸವೇ ವರಮಹಾಲಕ್ಷ್ಮಿ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ, ವರಮಹಾಲಕ್ಷ್ಮಿಯ ಒಂದು ಆರಾಧನೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅವತ್ತು ಚಂದ್ರ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಾವು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮ, ವರಲಕ್ಷ್ಮಿ ಹೋಮದ ಜೊತೆಯಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ನವಗ್ರಹ ಶಾಂತಿ ಹೋಮಗಳ ಸಹಿತ ವಿಶೇಷವಾದ ದೇವತಾರಾಧನೆಗಳನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣದ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಹ ನಾನು ಮುಂದೆ ಮಾಡಲಿದ್ದೇನೆ. ಬಟ್ ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ, ಈ ವಿಶೇಷವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ನೀಲಮೇಘವರ್ಣಿಕಾ ರತ್ನಗಳೊಟ್ಟಿಗೆ 7 ವಿಧದ ವಿಶೇಷವಾಗಿರತಕ್ಕಂತಹ ಉಪರತ್ನಗಳಿದೆ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋದ್ರಿಂದ ಹಿಡಿದು, ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರ ಮಾಡೋದ್ರಿಂದ ಹಿಡಿದು, ಭೂಮಿ ವ್ಯವಹಾರಗಳು,
ಅಥವಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ವಿವಾಹ ದಾಂಪತ್ಯಾದಿ ವಿಚಾರಗಳಿಗೆ ಸಮಸ್ಯೆಗೆ ಪರಿಹಾರ ಆದಿಗಳಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ಸಪ್ತಚಕ್ರ ಬ್ರೇಸ್ಲೆಟ್ ಜೊತೆಗೆ ನಾನು ಆಗಲೇ ಮುಂದೆ ಹೇಳಿದಂತೆ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಿವಾರಣೆ ಆಗಬೇಕು, ಆರಾ ಕ್ಲೆನ್ಸಿಂಗ್, ನಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ರಕ್ಷಣೆಗೋಸ್ಕರವೂ ಸಹ ಈ ಒಂದು ಸಪ್ತಚಕ್ರ ಬ್ರೇಸ್ಲೆಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಲಾಗುತ್ತೆ. ಇದರಲ್ಲಿ ವಿದ್ಯೆಗೋಸ್ಕರ ಇರಬಹುದು, ಆರೋಗ್ಯಕ್ಕೋಸ್ಕರ ಇರಬಹುದು, ಭೂಮಿಗೋಸ್ಕರ ಇರಬಹುದು, ಮನಸ್ಸಿಗೋಸ್ಕರ ನೆಮ್ಮದಿಯಾದಂತಹ ಮನಸ್ಸು ಸಿಗಬೇಕು, ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಇರಬಹುದು, ನಿಮ್ಮ ಭೂ ವ್ಯವಹಾರಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಒಂದು ಅದ್ಭುತವಾದ ಪರಿಹಾರ ರೂಪರತ್ನಗಳಿರುತ್ತೆ. ಇದನ್ನು ನಾವು ಅವತ್ತಿನ ದಿವಸ 28ನೇ ತಾರೀಕು ಅದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನೂ ಗೊತ್ತಿಲ್ಲ ಅಂದರೆ ಹೆಸರು ವಿಳಾಸ ಕಳಿಸರು ಸಹ ಸಾಕಾಗ್ತದೆ. ನೀವು ನಮ್ಮ ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ಆವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ವಿಶೇಷವಾಗಿರತಕ್ಕಂತಹ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ನಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಿಮ್ಮ ಕೈ ಸೇರಿದ ನಂತರ ಇದನ್ನು ನೀವು ಕೈಯಲ್ಲಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನವನ್ನು ಹಣೆಯಲ್ಲಿ ನೀವು ಇಟ್ಕೊಳ್ಬಹುದಾಗಿರ್ತದೆ. ಇದನ್ನು ಬಲಗೈಯಲ್ಲೂ ಧಾರಣೆ ಮಾಡ್ಕೊಳ್ಬಹುದಿಲ್ಲ, ಎಡಗೈಯಲ್ಲಿ ಕೂಡ ನೀವು ನಿಮ್ಮ ಅನುಕೂಲವಾಗುವಂತಹ ನಿಮ್ಮ ಕೈ ನೀವು ಧಾರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೂ ಈ ಸಪ್ತಚಕ್ರ ಬ್ರೇಸ್ಲೆಟಿಂದ ಬಹಳಷ್ಟು ಅನುಕೂಲಗಳಾಗಲಿದೆ. ಹಾಗೂ ಚಂದ್ರಗ್ರಹಣದ ಪರ್ವ ದಿನದಂದು ಲಕ್ಷ್ಮೀ ಸಹಿತವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಬಹಳ ವಿಶೇಷವಾದ ಪವರ್ ಇದೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಅಥವಾ ಕರೆ ಮಾಡಿ. ದಯವಿಟ್ಟು ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.